ಈಗ ನಮ್ಮ ಜೊತೆ ಕೂತ್ಕೊಂಡಿರೋರು ಅಷ್ಟೇ, ಬಿಯಾಂಡ್ ಲಿಮಿಟ್ಸ್. ನೀವು ಯೋಚನೆ ಮಾಡಿ, ನನ್ನಂಥವನನ್ನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿಸುವಂತ ಒಂದು ಸಾಹಸ ಇದೆ ಅಲ್ಲ, ಅದು ಕಲ್ಪನೆಗೂ ಮೀರಿದ್ದು, ನನಗೂ ನನ್ನ ಕಲ್ಪನೆಗೂ ಮೀರಿದ್ದು. ವಿಷ್ಣುಕಾಂತ್ ಅವರು, ನಮಸ್ತೆ. ಥ್ಯಾಂಕ್ ಯು ಸರ್. ವಿಷ್ಣು ಕಾಂತ್, ರಜನಿಕಾಂತ್ ಎರಡೂ ಹೆಸರನ್ನು ಸೇರಿಸ್ಕೊಂಡು ಏನೋ ಮಾಡಿದಾಗಿದೆ. ಇಲ್ಲ, ನನ್ನ ಹೆಸರು ವಿಷ್ಣುಕಾಂತೇ ಇದೆ. ತಮ್ಮ ಮನಸ್ಸಲ್ಲಿ ಏನಾದ್ರು ಬೇರೆ ಬಂದಿದ್ದು ಏನೋ ಹೇಳಿ ಸರ್. ನನ್ನಂಥವನು ಗಣಪತಿ ಅಂತವ್ರನ್ನ ಕರೆದು ಆಕ್ಟ್ ಮಾಡಿಸಿರೋದಿದೆಯಲ್ಲ, ಆ ಹಿಮಾಲಯದಲ್ಲಿ, ಆ ಕೊರೆಯ ಚಳಿಯಲ್ಲಿ. ಅದು ಯಾಕೆ ನಿಮ್ಗೆ ಅದು ಇದೇ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು? ಜಗನ್ಮಾತೆ ಅಕ್ಕ ಮಹಾದೇವಿ ಅಂದ್ರೆ ಬಸವಣ್ಣ, ಅಕ್ಕ ಮಹಾದೇವಿ, ಅಂಬೇಡ್ಕರ್ ಇವರೆಲ್ಲ ಒಂಥರ ಸೋಷಿಯಲ್ ರಿಫಾರ್ಮರ್, ಸಮಾಜಕ್ಕೆ ಕೊಟ್ಟಂತ ಕೊಡುಗೆ. ನಾವು ಬರೆಯೋ ಕತೆ ನಮ್ಮ ತಲೆನಿಂದ ಒಂದು ನಮಗೆ ಮನಸ್ಸಿಗೆ ಬಂದಿದ್ದನ್ನ ನಮ್ಮಷ್ಟು ನಾವು ಬರೆದಿರ್ತೀವಿ. ಬಟ್ ಆ ಚರಿತ್ರೆ ಏನಿದೆ ಅಂತಂದ್ರೆ ಅಂದಿನ ಪೀಳಿಗೆ ಮತ್ತು ಹಿಂದಿನ ಪೀಳಿಗೆಗೆ ಸಂಬಂಧಪಟ್ಟಂತ ವಿಷಯ. ಮತ್ತೆ ಆ ವಚನಗಳು ಹೇಗಿದೆ ಅಂದ್ರೆ ನಡೆ ನುಡಿ ಒಂದಾಗಿ ಈ ನಿತ್ಯ ಜನಜೀವನದಲ್ಲಿ ಹೇಗೆ ಬಾಳ ಬದುಕಬೇಕು ಅನ್ನೋದು ಶಿವಶರಣರು ನಮಗೆ ಹೇಳ್ಕೊಟ್ಟು ಹೋಗಿರೋದು. ನೀವು ಈ ಸಿನಿಮಾನ ನೋಡಿದಾಗ ತೆರೆ ಮೇಲೆ ಈಗ ನೀವು ಏನು ಯೋಚನೆ ಮಾಡಿದ್ರು, ಏನು ಕಲ್ಪಿಸಿದ್ರು ಅದಿದೆ? ಇಲ್ಲ, ಇಷ್ಟ ಅನ್ಕೊಂಡಿರ್ಲಿಲ್ಲ ಸರ್. ಚೆನ್ನಾಗಿ ಒಂದು ಒಳ್ಳೇದು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದೆ. ಬಟ್ ಅವರು ಸಂಗೀತದವ್ರ ಸ್ವರ ಕೂರ್ಸಿದ ಮೇಲೆ ಆ ಲೈವ್ ಮ್ಯೂಸಿಕ್ ನಲ್ಲಿ ಅಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ಸಂಗೀತದಲ್ಲಿ ಆ ತರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕದಳೆಯ ತಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳ. ತಾವೆಲ್ಲ ಬಂದು ಸಿನಿಮಾ ನೋಡ್ಬಿಟ್ಟು ನನಗೆ ಗೆಲ್ಲಿಸಿ ಸುಧಾರಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಹೇಳ್ತಾ ಇದ್ದೀನಿ, ಬಿಯಾಂಡ್ ಲಿಮಿಟ್ಸ್ ಅಂದರೆ ಆಕಾಶದ ಎತ್ತರಕ್ಕಾಗಲಿ, ಸಾಗರದ ಆಳಕ್ಕಾಗಿರಲಿ, ಅಥವಾ ಇಡೀ ವಿಶಾಲ ಭೂಮಿಗಾಗಿರಲಿ, ಅದಕ್ಕೆ ಕುರಿತಾಗಿ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಬಿಯಾಂಡ್ ಲಿಮಿಟ್ಸ್. ಈಗ ನಮ್ಮ ಜೊತೆ ಕೂತ್ಕೊಂಡಿರೋರು ಅಷ್ಟೇ, ಬಿಯಾಂಡ್ ಲಿಮಿಟ್ಸೇ. ನೀವು ಯೋಚನೆ ಮಾಡಿ, ನನ್ನಂಥವನನ್ನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸುವಂಥ ಒಂದು ಸಾಹಸ ಇದೆಯಲ್ಲ, ಅದು ಕಲ್ಪನೆಗೂ ಮೀರಿದ್ದು, ನನಗೂ ನನ್ನ ಕಲ್ಪನೆಗೂ ಮೀರಿದ್ದು. ಅಂಥದ್ರಲ್ಲಿ ಅಂಥ ಸಾಹಸಿಯಾಗಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಬಿಯಾಂಡ್ ಲಿಮಿಟ್ಸ್ ವ್ಯಕ್ತಿ ವಿಷ್ಣುಕಾಂತ್ ಅವರು. ಸರ್ ನಮಸ್ತೆ. ವೆಲ್ಕಮ್ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ ಅಮ್ಮ, ವೆಲ್ಕಮ್ ನಮ್ಮ ಈ ಕಾರ್ಯಕ್ರಮಕ್ಕೆ. ಬಿಯಾಂಡ್ ಲಿಮಿಟ್ಸ್ ಅಂತ ನಾನು ಏನು ಅಂತ ಪರಿಚಯ ಮಾಡಿಕೊಟ್ಟೆ ಅಲ್ವಾ? ಸೊ ಅಕ್ಕ ಮಹಾದೇವಿ ಪಾತ್ರವನ್ನು ನೀವು ಮಾಡ್ತಾಯಿದ್ರಿ. ನಿಮ್ಮ ಕಡೆ ಆಮೇಲೆ ಬರ್ತೀನಿ. ಈಗ ಮುಖ್ಯವಾಗಿ ನಮ್ಮ ವಿಷ್ಣುಕಾಂತ್ ಸಾಹೇಬ್ರು. ವಿಷ್ಣು ಕಾಂತ್, ರಜನಿಕಾಂತ್ ಎರಡೂ ಹೆಸರನ್ನು ಸೇರಿಸ್ಕೊಂಡು ಏನೋ ಮಾಡಿದಾಗಿದೆ. ಹೇಗೆ ಬಂತು ಸರ್? ತುಂಬ ಬೇರೆ ಏನೋ ಹೆಸರಿದೆ, ವಿಷ್ಣುಕಾಂತ್ ಹೇಗೆ ಬಂತು? ಇಲ್ಲ, ನನ್ನ ಹೆಸರು ವಿಷ್ಣುಕಾಂತೇ ಇದೆ. ಬಟ್ ಏನೋ ತಮ್ಮ ಮನಸ್ಸಲ್ಲಿ ಏನಾದ್ರು ಬೇರೆ ಬಂದಿದ್ದು ಏನೋ ಹೇಳಿ ಸರ್. ಯಾಕಂದ್ರೆ ಏನೋ ಇಡಕ್ಕೆ ಹೊರಟಿದ್ದಾರೆ. ಬಿಕಾಸ್ ನಿಮ್ಮ ಚಾನಲ್ ಹೆಸರೇ ಬಿಯಾಂಡ್ ದಿ ಲಿಮಿಟ್. ಹೌದು, ಆ ಲಿಮಿಟ್ ಒಳಗೆ ಬಟ್ ನಾನು ಲಿಮಿಟಲ್ಲಿದ್ದೀನಿ. ಲಿಮಿಟಲ್ಲಿ ಇರೋದು ಸರ್, ಬೇರೆ ಹೆಸರು ಇಲ್ಲ. ನನ್ನ ದೃಷ್ಟಿಯಲ್ಲಿ ನೀವು ಬಿಯಾಂಡ್ ಲಿಮಿಟೇ. ಯಾಕೆಂದರೆ ನನ್ನಂಥವನು ಗಣಪತಿ ಅಂತವ್ರನ್ನ ಕರೆದು ಆ್ಯಕ್ಟ್ ಮಾಡಿಸಿರೋದಿದೆಯಲ್ಲ, ಆ ಹಿಮಾಲಯದಲ್ಲಿ, ಆ ಕೊರೆಯ ಚಳಿಯಲ್ಲಿ, ಅದು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಗಂಗಾ ಕಾವೇರಿ ಅಂತ ಒಂದು ಸಿನಿಮಾ ಅಲ್ವಾ? ಹೌದು ಸರ್. ಅಲ್ಲಿಂದ ನಮ್ಮ ಸ್ನೇಹ ಶುರು ಆಯಿತು. ಅದಕ್ಕಿಂತ ಮೊದಲಿಂದ ಇತ್ತು. ಅಲ್ಲಿಂದ ಗಟ್ಟಿ ಆಯಿತು. ಇದು ಗಂಗಾ ಕಾವೇರಿಗೆ ಸಂಬಂಧಪಟ್ಟಿದ್ದು. ಹೌದು ಸರ್. ಅದ್ರ ನಂತರ ಸಿನಿಮಾ ಮಾಡಿದೆ ಸರ್. ಅದಾದ ನಂತರ ಒಂದು ಕಲ್ಯಾಣ ಕೋರ ಅಂತ ಮಾಡಿದ್ದೀನಿ. ಇದು ಉತ್ತರ ಕನ್ನಡದ ಒಬ್ಬರು ಸ್ವಾಮೀಜಿ ಮಾಡಿದಂಥ ಒಂದು ಒಳ್ಳೆ ಪ್ರತಿಭೆ ಅಂತ ಹೇಳ್ಬೋದು. ಓಕೆ. ಅವರು 12ನೇ ಶತಮಾನದ ಒಂದು ಬಸವಣ್ಣವ್ರದ್ದೇನು ಒಂದು ತತ್ವ ಇತ್ತು. ಮತ್ತು ಆ ಭಾಗದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆ ಕಾಲದಲ್ಲಿ ಅದು ಕನ್ನಡ ನಾಡು, ಕಾವೇರಿಯಿಂದ ಗೋದಾವರಿಗೆ ಇದ್ದರೂ ಕೂಡ ಇತ್ತು ಅಂತ ಹೇಳ್ತಾರೆ, ಇತಿಹಾಸ ಇದೆ. ಬಟ್ ಆ ಭಾಗದಲ್ಲಿ ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು, ಅದು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಆ ಉರ್ದುಗೆ ಸಂಬಂಧಪಟ್ಟಂಥ ಭಾಷಿಕರ ಜನ ಇತ್ತಲ್ಲಿ. ಅಂಥದ್ರಲ್ಲಿ ಇವರು ಕನ್ನಡನ ವಚನ ಸಾಹಿತ್ಯ ಬೆಳೆಸೋಗೋಸ್ಕರ ಮತ್ತು ಅದು ಕನ್ನಡ ನಾಡು ಭೂಮಿಯಾಗಿರೋದ್ರಿಂದ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕನ್ನಡ ಶಾಲೆಗಳು ತೆಗಿತಾರೆ. ಶರಣ ಸಾಹಿತ್ಯ, ವಚನ ಸಾಹಿತ್ಯ ಏನು ಮಾಡ್ತಾರೆ, ಪ್ರಚಾರ ಮತ್ತು ಪ್ರಸಾರ ಮಾಡೋದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸಿ ಕನ್ನಡ ಶಾಲೆಗಳನ್ನು ತೆಗೆದು ಇಲ್ಲಿವರೆಗೂ ಕನ್ನಡ ಬೆಳೆಸ್ತಾ ಬಂದದಂಥ ಒಬ್ಬರು ಸ್ವಾಮೀಜಿ. ಓಕೆ. ಅದು ಕಲ್ಯಾಣ ಭಾಗ ಆಗಿರೋದ್ರಿಂದ ನಾನು ಅದು ಕಲ್ಯಾಣ ಕೋರ ಅಂತ ಅದು ಸಿನಿಮಾದ ಹೆಸರಿಟ್ಟಿದೆ. ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಅಂತ
ಅವರು ಅತ್ಯಂತ ಬಡವರಿಗೆ, ನಿರ್ಗತಿಕರು, ಬಟ್ಟೆನೂ ಸಿಗದೆ ಅನ್ನನೂ ಸಿಗದೆ ಇರೋಂತಕ್ಕಂಥ ಕಾಲ ಇತ್ತು. ಮತ್ತು ವಿದ್ಯೆನೂ ಕಲಿಯೋಕ್ಕೆ ಆಗಲಾರ್ದಂಥ ಕಾಲ ಇತ್ತು. ಅವ್ರಿಗೆಲ್ಲವೂ ಒದಗಿಸಿ ಮುಷ್ಟಿ ಫಂಡು ಮತ್ತೊಂದು ಇನ್ನೊಂದು ಮಾಡಿಬಿಟ್ಟು ಭಕ್ತರಿಂದ ಸಂಗ್ರಹ ಮಾಡಿಬಿಟ್ಟು ಅವರಿಗೆ ಜೀವನ ಕೊಟ್ಟು ಇವತ್ತು ಸಾಕಷ್ಟು ಜನ IAS ಆಗಿದ್ದಾರೆ, ಮತ್ತೊಂದು ಇನ್ನೊಂದು ಎಲ್ಲ ಆಗಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಆಗಿದ್ದಾರೆ ಅಂಥ ಒಂದು ಪ್ರತಿಭೆ ತುಂಬ ಒಂದು ಒಳ್ಳೆ ಅವ್ರದ್ದೊಂದು ಚರಿತ್ರೆ ಆಗಿರೋದ್ರಿಂದ ನಾನು ಅವ್ರ ಬಗ್ಗೆ ಕಲ್ಯಾಣಕ್ಕೂವರ ಡಾಕ್ಟರ್ ಚನ್ನಬಸಪ್ಪ ಪಟ್ಟಿದೇರ್ ಅಂತ ಸಿನಿಮಾ ಮಾಡಿದೆ. ಅದೇ ಊರಿನಲ್ಲಿ 75 ದಿವಸ ಪ್ರದರ್ಶನ ಕಂಡಿತ್ತು. ತುಂಬ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಚಿತ್ರಮಂದಿರದಲ್ಲಿ 75 ದಿವಸ ಇತ್ತು ಸರ್ ಅಲ್ಲಿ ಪಾಲ್ಕಿನಲ್ಲಿ ವಿಶೇಷವಾಗಿ. ಹಾಗೆ ಬೀದರ್ನಲ್ಲಿ ಕೂಡ ಒಂದು ತಿಂಗಳ ಕಾಲ ಇತ್ತು. ಆಮೇಲೆ ಇನ್ನೊಂದು ಅದಾದ ನಂತರ ಇವಾಗ ಮಾಡ್ತಾ ಇರೋದು ಅಕ್ಕಮಹಾದೇವಿ, ಅದರ ನಂತರ ಜಗನ್ಮಾತೆ ಅಕ್ಕಮಹಾದೇವಿ. ಅದಾದ ನಂತರ 2020ರಲ್ಲಿ ಅದು ತೆರೆ ಕಾಣ್ತು ಸರ್. ಅದಾದ ಈಗ ನಾವು ಲಾಸ್ಟ್ ಇಯರ್ ಅಂದರೆ 24ನಲ್ಲಿ ಅದು ಸಿನಿಮಾ ಸ್ಟಾರ್ಟ್ ಮಾಡಿಬಿಟ್ಟು ಈ ವರ್ಷ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಜಗನ್ಮಾತೆ ಅಕ್ಕ ಮಹಾದೇವಿ. ಜಗನ್ಮಾತೆ ಅಕ್ಕಮಹಾದೇವಿ. ಅದು ಯಾಕೆ ನಿಮಗೆ ಅದು ಇದೇ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು? ಜಗನ್ಮಾತೆ ಅಕ್ಕಮಹಾದೇವಿ ಅಂದರೆ ಈಗ ಬಸವಣ್ಣ, ಅಕ್ಕಮಹಾದೇವಿ, ಅಂಬೇಡ್ಕರು ಇವರೆಲ್ಲ ಒಂಥರ ಸೋಷಿಯಲ್ ರಿಫಾರ್ಮರು, ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ. ನಾವು ಬರೆಯೋ ಕತೆ ನಮ್ಮ ತಲೆನಿಂದ ಒಂದು ನಮಗೆ ಮನಸ್ಸಿಗೆ ಬಂದಿದ್ದನ್ನ ನಮ್ಮಷ್ಟು ನಾವು ಬರೆದಿರ್ತೀವಿ. ಬಟ್ ಆ ಚರಿತ್ರೆ ಏನಿದೆ ಅಂತಂದರೆ ಅಂದಿನ ಪೀಳಿಗೆ ಮತ್ತು ಇಂದಿನ ಪೀಳಿಗೆಗೆ ಸಂಬಂಧಪಟ್ಟಂಥ ವಿಷಯ. ಮತ್ತು ಆ ವಚನಗಳು ಹೇಗಿದೆ ಅಂದರೆ ನಡೆ ನುಡಿ ಒಂದಾಗಿ ಈ ನಿತ್ಯ ಜನಜೀವನದಲ್ಲಿ ಹೇಗೆ ಭಾಳ ಬದುಕಬೇಕು ಅನ್ನೋದು ಶಿವಶರಣರು ನಮಗೆ ಹೇಳ್ಕೊಟ್ಟು ಹೋಗಿರೋದು. ಅಂಥ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ನಾವು ಮೊದಲಿಂದ ಶಿವಶರಣ ಕುಟುಂಬದಲ್ಲೇ ಹುಟ್ಟಿದ್ದು, ಆಮೇಲೆ ಬೆಳೆದಿದ್ದು ಅಲ್ಲೇ. ಅದು ಸ್ವಲ್ಪ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ಅಳಿಸ್ಕೊಂಡಿರೋದ್ರಿಂದ ನಮ್ಮ ತಲೆ ಹೇಗಿರುತ್ತೋ ರೇಟಿಂಗ್ ಕೂಡ ಹಾಗೆ ಬರುತ್ತಲ್ಲ ಸರ್. ಹಾಗಾಗಿ ಅದು ಬರೆಯುವಂತೆ ಪ್ರೇರಣೆ ಆಯಿತು. ಈಗ ಅದು ರಚನೆ ಮತ್ತು ಡೈರೆಕ್ಷನ್, ನಿರ್ದೇಶನ, ನಿರ್ಮಾಪಕ ನಾನೇನೆ. ಒಂದು ಕೌಶಿಕನ ಪಾತ್ರ ಬರುತ್ತೆ, ಹೀರೋ ಕ್ಯಾರೆಕ್ಟ್ರು, ನೆಗೆಟಿವ್ ಹೀರೋ. ಆ ಪಾತ್ರ ಕೂಡ ನಾನು ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಸರ್. ಹೀರೋನೇ, ನೆಗೆಟಿವ್ ಹೀರೋ ಕ್ಯಾರೆಕ್ಟರ್ನಲ್ಲಿ. ಮಾದೇವಿ ಮಹಾರಾಜ ಬಂದು ಅವನು ರಸಿಕ ಇರ್ತಾನೆ, ಮಹಾದೇವಿ ಭಕ್ತಿ ಇರ್ತಾರೆ. ಭಕ್ತಿ ಮತ್ತು ಪ್ರೀತಿಯ ಮಧ್ಯದಲ್ಲಿ ಭಕ್ತಿ ಗೆಲ್ಲುತ್ತೆ ಅನ್ನೋದು ಈ ಸಿನಿಮಾದಲ್ಲಿ. ತುಂಬ ರಿಸರ್ಚ್ ಮಾಡಿದ್ದೀರಿ? ತುಂಬ ಮಾಡಿದ್ದೀನಿ ಸರ್. ಮಹಾದೇವಿದು ಎಷ್ಟು ವಚನ ಅಷ್ಟೆಲ್ಲನೂ ಶರಣರ ಬಗ್ಗೆನೂ ಎಲ್ಲರೂ ರಿಸರ್ಚ್ ಮಾಡಿ. ಯಾಕಂದರೆ ಅವ್ರದ್ದು ಒಂದು ಬಾಳು ಬದುಕು ಏನಿದೆ ತುಂಬ ಅತ್ಯಂತ ಪೂಜನೀಯವಾಗಿ ಮತ್ತು ಪರಿಣಾಮಕಾರಿ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೂ ಇದೆ. ಅಲ್ಲಿ ಎಲ್ಲೇ ಸ್ವಲ್ಪ ಎಡುವುದೇ ಎಲ್ಲರೂ ಗೊತ್ತಾಗುತ್ತೆ. ಪ್ರಾಬ್ಲಮ್ ಆಗಿಬಿಡ್ತದೆ ಅಲ್ವಾ? ಸಾರಿ ಸರ್, ಸ್ವಲ್ಪ ಎಡವಿದ್ರೂ ಪ್ರಾಬ್ಲಮ್ ಆಗಿಬಿಡ್ತದೆ. ತುಂಬ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಆಗ್ಬಿಟ್ಟು ಏನೇನೋ ಆಗಿಬಿಡುತ್ತೆ. ಹೌದು, ಖಂಡಿತ ಆಗುತ್ತೆ. ಅಂಥದ್ದು ಯಾವುದು ಎಚ್ಚರಿಕೆ ಅಂತಂದರೆ ಅದೇ ಒಂದು ಸಂಸ್ಕೃತಿಯಲ್ಲಿ ಪರಂಪರೆಯನ್ನು ಬೆಳೆದಿರೋದ್ರಿಂದ ಅನೇಕರು ದೊಡ್ಡವ್ರ ಹಿರಿಯರದು ಒಂದು ಸಲಹೆ ಸೂಚನೆ ಮತ್ತು ಅವ್ರ ಜೊತೆ ಡಿಸ್ಕಷನ್ನು. ಸರ್, ಇದು ನಾನು 2006ರಲ್ಲೇ ಅಂಬೇಡ್ಕರ್ ಆದಮೇಲೆ ಇದು ಮಾಡಬೇಕಂತ ನಾನು ಘೋಷಣೆ ಮಾಡಿದೆ. ನಿಮ್ಮ ಪತ್ರಿಕೆಯನ್ನು ಕೂಡ ಇದು ಪ್ರಕಟ ಆಗಿತ್ತು. ನಿಮ್ದು ಅದು ಯಾವುದೋ ಚಿತ್ರತಾರ ಮ್ಯಾಗ್ಝಿನಲ್ಲಿ ಕೂಡ ಬಂದಿತ್ತು ಸರ್. ಅವಾಗ ಅವ್ರ ಹೆಸರು ಹೇಳೋದು ಬೇಡ, ಎಲ್ಲ ದೊಡ್ಡ ಪ್ರೊಡ್ಯೂಸರ್ ಆಗಿನೇ ಅನೌನ್ಸ್ ಕೂಡ ಮಾಡಿದೆ. ಅವಾಗ ನಾನು ಡೈರೆಕ್ಟರ್, ರೈಟರ್ ಅಂತ ಇದು ಆಗಿತ್ತು. ಕಾರಣಾಂತರದಿಂದ ಆಗಲಿ 2 ಕಮರ್ಷಿಯಲ್ ಮೂವಿ ಮಾಡಿದೆ. ಅದಾದಮೇಲೆ ಗಂಗಾ ಕಾವೇರಿ, ಮನಸ್ಸುಗಳ ಮಾತು ಮಧುರ. ಹಾಗಾಗಿ ಮನಸ್ಸುಗಳ ಮಾತು ಮಧುರ, ಮನಸ್ಸುಗಳು ನನ್ನಲ್ಲಿ ಮಧುರವಾಗಿ ಉಳಿದುಕೊಂಡಿದೆ. ಅದರ ನೆನಪು ಖಂಡಿತ ಸರ್, ಖಂಡಿತ. ಇದು ಸುಮಾರು ವರ್ಷ ಆದಮೇಲೆ ಅವಾಗಿನ ಸ್ಕ್ರಿಪ್ಟ್ ಅದರಲ್ಲಿ ಮತ್ತೆ ಕೆಲವೊಂದೆಲ್ಲ ಸಂಶೋಧನೆ, ರೈಟಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾ ಇವಾಗ ಒಂದು 22 ವಚನಗಳಿವೆ ಸರ್. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ತಮ್ಗೆ ಗೊತ್ತಿದ್ದಂಗೆ ಅಷ್ಟೊಂದು ಸಾಂಗ್ಗಳು ಇಲ್ಲ. ಇದರಲ್ಲಿ 22 ಸಾಂಗ್ಗಳು ಸ್ವರ ಸಂಗೀತ ಕೂಡಿಸಿರ್ತಕ್ಕಂಥ ಇದು ಆ ಹಾಡುಗಳು, ವಚನಗಳು. ಮತ್ತು ನಾನು ಬರೆದಿರೋದು 4, ಒಟ್ಟು 26 ನಿಮಗೆ ಹಾಡುಗಳು. ಅದರಲ್ಲಿ ನೀವು ಖಂಡಿತ ಸರ್. ಒಂದು ಹಂಸಲೇಖ ಅವ್ರದ್ದು ಪರಮಶಿಷ್ಯ ಸೌಂಡ್ ಇಂಜಿನಿಯರ್ ಆಗಿದ್ರು ಮೊದಲು. ಈಗ 4-5 ವರ್ಷದಿಂದ ಚಲನಚಿತ್ರಗಳನ್ನ ಸಂಗೀತ ಕೊಡ್ತಾ ಇದ್ದಾರೆ. ಅವರು ಈ ನಮ್ಮ ಚಲನಚಿತ್ರಕ್ಕೆ ಅವರೇ ಸಂಗೀತಗಾರರು. ತುಂಬ ಸೊಗಸಾಗಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಬಳಸ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. 26 ಸಾಂಗ್ ಮಾಡಿದ್ದಾರೆ ಸರ್. 22 ವಚನಗಳು, ನಂದು 2 ದೊಡ್ಡ ಸಾಂಗು, 2 ಬಿಟ್ ಸಾಂಗ್. ಕ್ಯಾಮ್ರಾ ರವಿ ಸುವರ್ಣ ಸರ್. ಅವ್ರ ಅಣ್ಣ ಇದು ನಮ್ಮ ಸುಂದರ ಸುವರ್ಣ ಅವ್ರ ಬ್ರದರ್ ಸರ್, ಕೊನೆ ತಮ್ಮ ಇವನು. ಹೌದು, ವಿಶ್ವ ಸುವರ್ಣ ಮಧ್ಯದವನು. ಹೌದು ಸರ್, ಇವ್ರು ಕೊನೆ ತಮ್ಮ ಮಾಡಿದ್ದಾರೆ. ಎಲ್ಲಿ ಶೂಟಿಂಗ್? ಶೂಟಿಂಗ್ ನಾವು ತುಂಬ ಜಾಸ್ತಿ ನಾವು ಬೀದರ್ದಲ್ಲಿ ಮಾಡಿದ್ವಿ, ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಗುಲ್ಬರ್ಗದ ಚಿಂಚೋಳಿ ಅಂತಿದೆ,
ಅಲ್ಲೊಂದು ಎತ್ತಿಪೋತ ಫಾಲ್ಸ್ ಇದೆ, ಅದು ಸರೌಂಡಿನಲ್ಲಿ ಮಾಡಿದ್ದೀವಿ. ಹಾಂ ಹಾಂ ಆಮೇಲೆ ಇನ್ನೊಂದು ನಾವು ಸಾಹಸ ಹಿಮಾಲಯ ಅಂತ ನಮ್ಗೆ ಇಷ್ಟನೋ ಹಾಗೆ ನನಗೆ ಭಾಳ ಪ್ರಿಯವಾದ ಜಾಗ ನಮ್ಮ ಪಕ್ಕದಲ್ಲೇ ಶ್ರೀಶೈಲ. ಓಕೆ. ಶ್ರೀಶೈಲನಲ್ಲಿ ಅಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಅಕ್ಕಮದಿ ಗವಿ ಏನಿದೆ, ಹಾಂ ಆ ಗವಿ ಮತ್ತು ಸುತ್ತಮುತ್ತ ಅಲ್ಲಿ ಸಾಮಾನ್ಯವಾಗಿ ಯಾರೂ ಮಾಡಿಲ್ಲ ಶೂಟಿಂಗ್. ಹಿಂದಿಯವರು ಸಾಕಷ್ಟು ಜನ ಟ್ರೈ ಮಾಡಿದ್ರಂತೆ ಹೇಳೋದ್ರಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಟೈಗರ್ ರಿಸರ್ವ್ ಫಾರೆಸ್ಟು, ಇಂಡಿಯಾದಲ್ಲಿ ಒಟ್ಟು 52 ಫಾರೆಸ್ಟ್ ಇವೆ ಅಂತ, ಅದರಲ್ಲಿ ಅದು ಒಂದು. ಬಟ್ ನಮ್ದೇನು ಅಕ್ಕಮದಿ ಸಿನಿಮಾ ಮಾಡ್ತಾ ಇದ್ದೀವಿ, ನಮ್ದೇನು ಸುದೈವನೋ ಗೊತ್ತಿಲ್ಲ, ಯಾವುದ್ಯಾವ್ದು ಮುಖಾಂತರ ಯಾವುದ್ಯಾವ್ದು ಥರದಲ್ಲಿ ಪ್ರಯತ್ನ ಮಾಡಿಬಿಟ್ಟು ಬಿಟ್ಟಿಲ್ಲ. ಅದು ಬಿಟ್ಟಿಲ್ಲ ಅಂದರೆ ಅವರು ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಅವರು ನಮಗೆ ಈ ಸೆಟ್ ಬೈಗಳು ಮಾಡೋ ಕೆಲಸ ಕೂಡ ಅವರು ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒಂದು ಬೋಟ್ ಕೊಟ್ಟಿದ್ರು. ಹಾಗೇನೆ ಆ ಎಲ್ಲ ಒಂದು ಇದರಿಂದ ಅಲ್ಲಿ ಚಲನಚಿತ್ರದ ಒಂದು ಚಿತ್ರೀಕರಣ ತುಂಬ ಅದ್ಭುತವಾಗಿ ಮಾಡಲಿಕ್ಕೆ ನಮ್ಗೆ ಸಹಾಯ ಆಯ್ತು. ಓಕೆ ಓಕೆ. ಎಷ್ಟು ದಿವಸ ತೊಗೊಂಡ್ರೆ? 45 ದಿವಸ ಸರ್, 45 ಡೇಸ್ ಶೂಟಿಂಗ್. ಒಂದೇ ಶೆಡ್ಯೂಲ ಅಲ್ಲ? ಇಲ್ಲ, ಒಂದು 3 ಶೆಡ್ಯೂಲ್ ಮಾಡಿ, 3 ಶೆಡ್ಯೂಲ್ ಮಾಡಿದ್ವಿ. ಇಲ್ಲಿಂದ ಕ್ಯಾಮ್ರಾ ಇದೆಲ್ಲ ಇಲ್ಲಿಂದ ಹೋಗಿದ್ದ ಅಲ್ಲಿ ಏನು ಮಾಡಿದಿರಿ? ಹಾಂ, ಕ್ಯಾಮ್ರಾ ಮಾಮೂಲಿ ನಮ್ದು ಔಟ್ಡೋರ್ ಯೂನಿಟ್ ಬರುತ್ತಲ್ಲ ಸರ್, ಬಂದಿದ್ರು. ತರಿಸಿದ್ರಿ ಅಲ್ಲಿಗೆ? ಹಾಂ, ಬಂದಿದ್ರು. ಮದನ್ ಹರಡಿ ಅವ್ರು ತಮ್ಮ ಪರಿಚಯ ಇರ್ತಾರೆ. ಯಾರು? ಮದನ್ ಹರಡಿ. ಹಾಂ, ಹರಣಿ ಮೇಡಮ್ ಫಿಲ್ಮ್ ಕೊರಿಯೋಗ್ರಾಫರ್ ನಮ್ಮ ಸಿನಿಮಾ ಮಾಡಿದ್ರಾ? ಮಾಡಿದ್ದಾರೆ. ಓಕೆ ಓಕೆ. ಇಡೀ ಕ್ಯಾಮ್ರಾ ಸೆಟ್ಟನ್ನು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಶೂಟಿಂಗ್ ಮುಗಿಸಿದ್ರಿ? ಮಾಡಿದ್ದೀವಿ ಸರ್. ಆರಾಮಾಗಿ ಆಯ್ತಾ ಶೂಟಿಂಗ್ ಎಲ್ಲ? ಆರಾಮ್ ಅಂತಂದರೆ ಸ್ವಲ್ಪ ಕಷ್ಟ. ಅದು ಬೆಟ್ಟ ಗುಡ್ಡ ನದಿ ಕಡಿಮೆ ಹಾಗೆ ಹೀಗೆ ಎಲ್ಲ ಇರುತ್ತಲ್ಲ ಸರ್, ಕ್ಯಾಮ್ರಾ ಎತ್ಕೊಂಡು ಹೋಗೋದು. ಅದಕ್ಕೆ ಅಲ್ಲಿ ಎಲೆಕ್ಟ್ರಿಕ್ ಕಂಬ ಇರಬಾರ್ದು. ಹಾಂ, ಅದೆಲ್ಲ ಇಲ್ಲದೆ ಇರೋ ಜಾಗದಲ್ಲಿ. ಹೌದು, ಅಲ್ಲೆಲ್ಲ ಏನಿಲ್ಲ ಅದೆಲ್ಲ. ಅಲ್ಲ ಎಲೆಕ್ಟ್ರಿಕ್ ಕಂಬ ಇಲ್ಲ ಸರ್, ಮನುಷ್ಯರೇ ಇಲ್ಲ. ಮನುಷ್ಯರು ಇಲ್ಲದೇ ಇರೋ ಜಾಗದಲ್ಲಿ ಎಲ್ಲಿ ಎಲೆಕ್ಟ್ರಿಕ್ ಕಂಬ? ಕರೆಕ್ಟ್. ಅಲ್ಲಿ ಬರೀ ರಿಸರ್ವ್ ಫಾರೆಸ್ಟ್ ಆದರೆ ಹುಲಿಗಳು ಇರ್ತಾವಂತೆ ಒಳಗಡೆ, ಹುಲಿ, ಚಿರತೆ, ಚಿಕ್ಕ ಚಿಕ್ಕ ಜಿಂಕೆ, ಅದು ಇದೆಲ್ಲ ಎಲ್ಲೋ ಇರೋದು ಅಷ್ಟೇ. ಅಂಥದ್ದು ಜಾಗದಲ್ಲಿ ಮಾಡಿದ್ವಿ. ಬಟ್ ಅಲ್ಲೆಲ್ಲ ಅಲವಿಲ್ಲ. ಅಕ್ಕಮದಿ ಗವಿ ಅಂತಿದೆ. ಅದು ಪರ್ಮಿಷನ್ ಹೇಗೋ ತೊಗೊಂಡಿದ್ವಿ, ಮಾಡಿದ್ವಿ. ನೀವು ಬಿಡಿ, ವಿಷ್ಣುಕಾಂತ್ ಅವರ ಪರ್ಮಿಷನ್ ಕೇಳಬೇಕು. ಇನ್ನು ಬೇರೆ ಯಾರೂ ಬೇಕಾಗಿಲ್ಲ. ವಿಷ್ಣುಕಾಂತ್ ಹಂಗೆ ಹೋಗಿದ್ರೆ ಸಾಕು, ಪರ್ಮಿಷನ್ ಸಿಕ್ಕಿದ ಹಾಗೆ. ಸರ್, ತಾವು ನೋಡಿದಿಲ್ಲ ಸರ್, ಗಂಗಾ ಕಾವೇರಿ ಮುಂದೆ ಹೋಗ್ಬಿಟ್ಟು ಕಮಾಂಡರ್ ಜಾಗದಲ್ಲೇ ಯಾರು ಓಡಾಡೋ ಜಾಗದಲ್ಲಿ ಮಾಡಿದ್ದಿಲ್ಲ ಸರ್. ಯಾರೋ ಓಡಾಡ್ತಿದ್ರಲ್ಲಿ. ಹೌದು, ನಮ್ಮ ರೂಮ್ಗಳಿಗೆ ಕೀ ಇದ್ದಿಲ್ಲಲ್ಲ. ಕೀ ಕೊಡ್ರಿ ಅಂತಂದ್ರೆ ಏನು ಹೇಳಿದ್ರು ಅವರು? ಯಾರ ಕಂಡಲ್ಲಿ ಗುಂಡಿಡೋ ಜಾಗ ಇಲ್ಲಿ ಅದು ಕೀ ಬೇಕು ಅಂದಿದ್ರು ಅವರು. ಯಾರು ಫಸ್ಟ್ ನೀವೇ ವೇಣಲ್ಲ ಹೋದಲ್ಲ? ಫಸ್ಟ್ ನಾನು, ಆಮೇಲೆ ವೇಣು ಕರ್ಕೊಂಡೋಗಿದ್ದೆ, ಆಮೇಲೆ ನೀವೆಲ್ಲ ಬಂದಿದ್ದು. ಎಸ್ ಎಸ್ ಎಸ್. ಮತ್ತೆ ನೀವು ಬರೋಕ್ಕಿಂತ ಮುಂಚೆ ನಾನು ಹೋಗ್ಬಿಟ್ಟು ವೇಣು ಬರೋಕ್ಕಿಂತ ಮೊದಲು ಸೆಟ್ ಮಾಡಿ. ವೇಣು ಒಂದ್ಸಲ ಬಂದಿದ್ದು. ಗಂಗಾ ಕಾವೇರಿ ಇಲ್ಲದೆ ವಿಷ್ಣುಕಾಂತ್ ಇಲ್ಲಿ, ವಿಷ್ಣುಕಾಂತ್ ಅವರು ಇಲ್ಲದೆ ಗಂಗಾ ಕಾವೇರಿ ಇಲ್ಲಿ, ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಬಟ್ ಗಂಗಾನು ನನ್ನವಳಲ್ಲ, ಕಾವೇರಿ ನನ್ನವಳಲ್ಲ. ಕಾವೇರಿ ನಾನು ಬೀದರ್ನಲ್ಲಿ, ಕಾವೇರಿ ಇರೋದು ದಕ್ಷಿಣದಲ್ಲಿ. ಸೇರಿಸಿದ್ರಲ್ಲ ಸರ್, ಲವ್ಗೆ ಸೇರಿಸಿದ್ವಿ. ಬಟ್ ಒಂದು ಮಾತು ಹೇಳಿದ್ರು SP ಬಾಲಸುಬ್ರಹ್ಮಣ್ಯಂ ಸರ್, ಅವ್ರು ಅವತ್ತು ಫಂಕ್ಷನ್ ಇತ್ತಲ್ಲ ಸರ್. ಹೌದೌದು, ಎಲ್ಲ ಸಿಂಗರ್ಸ್ಗೂ ನಮ್ಮ ಪ್ರೊಡ್ಯೂಸರ್ ಕರೆಸಿದ್ರಲ್ಲ. ಗಂಗಾ ಕಾವೇರಿ ನದಿಗಳ ಜೋಡಣೆನ ವಾಜಪೇಯಿ ಅವ್ರದ್ದು ಪ್ಲ್ಯಾನು, ವಿಷ್ಣುಕಾಂತಂದು ಲವ್ ಗಂಗಾ ಕಾವೇರಿದು ಇಲ್ಲಿಂದ ಪ್ಲ್ಯಾನು. ಎಂಥ ಅದ್ಭುತವಾದ ಹಾಡುಗಳು ಅಂತ. ಆ ಸಿನಿಮಾ ನಮ್ಗೆ ಇವ್ರಿಗೆ ಕಲ್ಯಾಣ್ ಅವರಿಗೆ ಅವಾರ್ಡ್ ಬಂತಲ್ಲ ಸರ್, ಸಾಹಿತ್ಯ ಅವಾರ್ಡ್. ಹಾಡು ಕೇಳ್ತಾನೆ ಇರುವಾಗ ನಾವು ಇದಕ್ಕೆ ಒಂದು ಅವಾರ್ಡ್ ಗ್ಯಾರಂಟಿ ಅಂತೇಳಿ ಇವತ್ತಿಗಷ್ಟೇ ಹಾಡು ಕೇಳ್ತಾ ಇದ್ರೆ ಎಲ್ಲೋ ಇರ್ತಿದ್ವಿ. ಆ ಜುಳು ನದಿ, ಅದು ಗಂಗಾ ನದಿ. ಅವರು ಲೈಫಲ್ಲಿ ನದಿ, ಗಂಗಾ ನದಿ ನೋಡೇ ಇಲ್ಲ, ಮೂಲ ನೋಡೇ ಇಲ್ಲ, ನೋಡಿಲ್ಲ. ನನ್ನ ಕಥೆನಲ್ಲಿ ಅವ್ರು ಬರ್ದಿರೋದು. ಹೌದು, ಅವರು ಗಂಗಾದು ಹುಟ್ಟು ಅಲ್ಲಿಂದ ಇದು ಮತ್ತೊಂದು ಇನ್ನೊಂದು ಇಲ್ಲ. ಹಾಂ, ನೀವು ಹೇಳಿದ್ರಿ ಅಲ್ಲ ರೀ, ಎಷ್ಟು ಅದ್ಭುತವಾಗಿ ಹೇಳ್ತೀರಿ, ಅಲ್ಲೇ ಹುಟ್ಟಿದ್ರಿ ಅಂತ ನೀವು ಕೇಳಿದ್ರಿ. ಹೌದು, ಅಲ್ಲ ನಾ ಬರುವಾಗ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದು ಕಲ್ಯಾಣ್ ಅವ್ರ ಹತ್ರ. ಏನು ನಾವು ನೋಡಿದ್ದವರು ಸುಮ್ಮನೆ ಆಗ್ಬಿಡ್ತು, ನೀವು ನೋಡೋದೇ ಇದನ್ನು ಅಷ್ಟು ಚೆನ್ನಾಗಿ ಬರೆದಿದ್ದೀರಿ. ನಮಗೆ ಕಿವಿಗೆ ಕೇಳ್ತಾ ಕೇಳ್ತಾ ಇಡೀ ಜರ್ನಿಯಲ್ಲೇ ಅವ್ರ ಹತ್ರ ಮಾತಾಡ್ಕೊಂಡೇ ಬಂದಿದ್ರು. ಸಾಹಿತ್ಯ ಲೋಕದ ಹಿಮ ಆಗಿತ್ತು. ಹೌದು, ಎಸ್ ಎಸ್, ಖಂಡಿತ. ಅಂಥ ಸಾಹಿತ್ಯ ಲೋಕದ ಹಿಮದಿಂದ ಇಲ್ಲಿಗೆ ಅಕ್ಕ ಮಹಾದೇವಿಗೆ ಹೇಗೆ ಮುಟ್ಟಿದ್ರಿ? ನಮ್ದು ಶರಣ ಪರಂಪರೆ ಇಲ್ಲ ಸರ್. ಶರಣ ಪರಂಪರೆ ಇದು ಸಂಸ್ಕೃತಿನೇ ನಮ್ದು. ಕಮರ್ಷಿಯಲ್ ಅಂತ ಯೋಚನೆ ಮಾಡಿದ್ದಾರೆ? ಇದು ಇಲ್ಲ ಕಮರ್ಷಿಯಲ್ ಅಂತಿಲ್ಲ, ಬಟ್ ಕಮರ್ಷಿಯಲ್ ಈ ಕವಿರತ್ನ ಕಾಳಿದಾಸದಲ್ಲಿ ಅಣ್ಣವ್ರು ಹೇಗೆ ಮಾಡಿದ್ರು ಆ ಥರದಲ್ಲಿ ನಾವು ಸ್ವಲ್ಪ ಕಮರ್ಷಿಯಲ್ ಟಚ್ ತೊಗೊಂಡಿದ್ದೀವಿ. ಡ್ಯುಯೆಟ್ ಸಾಂಗ್ ತೊಗೊಂಡಿದ್ದೀವಿ. ಆ ಕಡೆ ಭಕ್ತಿ, ಈ ಕಡೆಗೆ ರೊಮ್ಯಾಂಟಿಕ್ ಅಂದ್ರೆ ಎರಡೂ ಇಟ್ಕೊಂಡಿದ್ವಿ, ಹಾಸ್ಯ ಇಟ್ಕೊಂಡಿದ್ವಿ. ಹಂಗಾಗಿ ಎಲ್ಲವೂ ಇದೆ ಇದರಲ್ಲಿ. ಆ ಥರ ಯಾರ್ದೋ ದೇವ್ರದ್ದು ಸಿನಿಮಾ, ಶರಣರ ಸಿನಿಮಾ, ಇನ್ನೇನೋ ಇರುತ್ತೆ, ಹೇಗೋ ಇರುತ್ತೆ ಅಂತ ಆ ಥರ ಏನಿಲ್ಲ. ಒಂಥರ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ರೆ ನಾನು ಏನು ಕತೆ ಅಂದ್ಕೊಂಡಿದ್ನೋ, ನಾನೇನು ಬರ್ದಿದ್ರು ಅಂತ ಅಂದ್ಕೊಂಡಿದ್ನೋ, ಗಂಗಾ ಕಾವೇರಿಯಲ್ಲಿ ಹೇಗೆ ಕಲ್ಯಾಣ ಮ್ಯೂಸಿಕ್ ಮತ್ತು ಸಾಹಿತ್ಯ, ಇಲ್ಲಿ ಸಾಹಿತ್ಯ ನಂದಿದೆ, ಅಲ್ಲಿ ಹೇಗೆ ರಚನೆ ಮಾಡಿದ್ರು ಅವ್ರಿಗೆ ಹೋಲಿಕೆ ಬೇಡ, ಇವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ಓ ತುಂಬಾ ಅದ್ಭುತ ಮಾಡಿದ್ದಾರೆ. ಎಲ್ಲ ಲೈವ್ ಸೆಟ್ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನೀವು ಈ ಸಿನಿಮಾನ ನೋಡಿದಾಗ ತೆರೆ ಮೇಲೆ ಈಗ ಸರ್ ನೀವು ಏನು ಯೋಚನೆ ಮಾಡಿದ್ರು, ಏನು ಕಲ್ಪಿಸಿದ್ರು ಅದಿದೆ? ಇಲ್ಲ, ಇಷ್ಟು ಅನ್ಕೊಂಡಿರ್ಲಿಲ್ಲ ಸರ್, ಇನ್ನೂ ಚೆನ್ನಾಗಿ ಬಂದಿದೆ. ಎಲ್ಲರೂ ಹೇಳ್ತಾರೆ, ಸಾಮಾನ್ಯ ಹೇಳೋದು. ನೀವು ಇದನ್ನೇ ಹೇಳ್ತೀರಿ ಅಂತ ಪಕ್ಕ ಗೊತ್ತು. ನಾನು ಕೇಳಿದಾಗ ಇಲ್ಲ ಅದು ಸ್ವಲ್ಪ ಅನ್ಕೊಂಡಿಲ್ಲ, ಇಷ್ಟಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿ ಒಂದು ಒಳ್ಳೇದು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಸಂಗೀತದವ್ರು ಸ್ವರ ಕೂರಿಸಿದ ಮೇಲೆ ಆ ಲೈವ್ ಮ್ಯೂಸಿಕ್ನಲ್ಲಿ ಅಷ್ಟೊಂದು ಶ್ರೇಷ್ಠ ಮಟ್ಟದಲ್ಲಿ ಸಂಗೀತದಲ್ಲಿ ಆ ಥರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ನಾನು ಡೈರೆಕ್ಟರ್ ಆಗಿಬಿಟ್ಟು ಅವ್ರಿಗೆ ಹೇಳಿ 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 ಮಾಡಿಸ್ಕೊಳ್ಬೇಕು. ಆದರೆ ಅದಕ್ಕೆ ಮೀರಿ ಅವ್ರು ಬೇರೆ ಥರ ಮಾಡಿಬಿಟ್ಟಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಂಗೀತ ನಿರ್ದೇಶಕರು ಇಲ್ಲಿ ಇದ್ದಾರೆ ಅನ್ನೋ ಮಟ್ಟಿಗೆ ಮಾಡಿದ್ದಾರೆ. ಸುಮ್ಮನೆ ನಾನು ಹೊಗಳ್ತಾ ಇಲ್ಲ, ಮತ್ತು ಸುಮ್ಮನೆ ಪ್ರತಿ ಡೈರೆಕ್ಟರ್ ಅವರು ಟೀಮ್ದು ಹೊಗಳ್ತಾರೆ, ನಾನು ಆ ಥರ ಹೊಗಳ್ತಾ ಇಲ್ಲ. ಇದು ಅಚ್ಚು ಉಳಿದೇ ಇರ್ತಕ್ಕಂಥ ಒಂದು ನಮ್ಮ ಶರಣ ಪರಂಪರೆ ಹಾಡುಗಳು ಮತ್ತು ಅದು ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ನನಗೆ ಕ್ರೆಡಿಟ್ ಬರಬೇಕಾಗಿರೋದನ್ನ ಅವ್ರು ಪೂರ್ತಿನೇ ಅವರು ನಂಬರ್ 1 ಏನಿದೆ ಅಂದರೆ ಮ್ಯೂಸಿಕ್ ಸಂಗೀತ ಚಿತ್ರನೇ ಇಲ್ಲ ಸರ್, ಪಕ್ಕ ಸಂಗೀತ. ಯಾವುದೇ ಒಂದು ಸಂಗೀತ ಚಿತ್ರ ಇವಾಗ ಕೆಲವೊಂದು ಗಾನವಿ ಪಂಚಾಕ್ಷರಿ ಗವಾಯಲ್ಲಿ ಅದರ ಒಂದು ನಾಲ್ಕೈದಾರು ಅದು ರಾಷ್ಟ್ರ ಮಟ್ಟದಲ್ಲಿ ಹೋಯ್ತು. ತುಂಬ ಸಂಗೀತ ಇತ್ತು ಚೆನ್ನಾಗಿ. ಬಟ್ ಇದು ಏನಿದೆ ಅಂತಂದರೆ ಅಷ್ಟು ಪೂರ್ತಿ ಒಂದು ಶಾಸ್ತ್ರೀಯವಾಗಿ ಇರದೇ ಇದ್ರೂ ಕೂಡ ಜನಪ್ರಿಯತೆ ಅಂದರೆ ಜನಮನದಲ್ಲಿ ಉಳ್ತಕ್ಕಂಥ ಒಂದು ಹಾಡುಗಳನ್ನ ಮತ್ತು ಅದು ಸಂಗೀತದ ಒಂದು ಸ್ವರಗಳನ್ನ ಎಲ್ರಿಗೂ ಒಂದು ಈಸಿಯಾಗಿ ಗುಣಗತರದಲ್ಲ ಮಾಡಿದ್ದಾರೆ ಸರ್. ಒಂದು ನಾವು ಮಾಡಿದ್ದೆಲ್ಲ ಏನಿದೆ ಫಾರೆಸ್ಟ್ನಲ್ಲಿದೆ. ಆ ಫಾರೆಸ್ಟ್ ವಾತಾವರಣ ಹೇಗೆ ಬೇಕೋ, ಬೆಟ್ಟ ಗುಡ್ಡ ನದಿ ಕಣಿವೆ ಜಿಂಕೆ ಕೋಗಿಲೆ ಗಿಣಿ ಹಿಂಡು ಅವೆಲ್ಲನೂ ಸಂಗೀತದಲ್ಲಿ ಕೇಳಿಸ್ಕೊತಾ ಇದ್ದಾರೆ ಅನಿಸುತ್ತೆ. ಅದು ಆ ಅಕ್ಕನ ಜೊತೆಗೆಲ್ಲ ಓಡಾಡೋದನ್ನ ಆ ಸಂಗೀತ ಸ್ವರಗಳಲ್ಲಿ ಅದು ಹತ್ತತ್ರ ಒಂದು ನೆಟಿವಿಟಿ ಇರುತ್ತಲ್ಲ ಸರ್ ಸಂಗೀತದ. ನಾವೇನು ಚಿತ್ರೀಕರಣ ಮಾಡ್ತೀವೋ ಅವ್ರ ಸಂಗೀತಗಾರನು ಒಂದು ನೆಟಿವಿಟಿ ಇಟ್ಕೊಳ್ತಾರಲ್ಲ, ಆ ನೆಟಿವಿಟಿ ತುಂಬ ಅದ್ಭುತವಾಗಿ ಅವ್ರ ಸಂಗೀತದಲ್ಲಿ ಮಾಡಿದ್ದಾರೆ ಸರ್. ಸುವರ್ಣ ಅಂತೂ ಮಾಡಿದ್ದಾರೆ ಸಿಡಿಲು ಎಲ್ಲ ಸರ್. ಆ ಮನುಷ್ಯ ಹೇಗಿದ್ದಾರೆ ಅಂದರೆ ಸುವರ್ಣ, ನಮ್ಮ ವೇಣು ಇದ್ದಾರಲ್ಲ, ಮಾತಾಡಲ್ವಲ್ಲ ವೇಣು, ಈ ಕ್ಯಾಮ್ರಾಡರ್ಲ್ಲ ಹಾಗೆ ಇರ್ತಾರೆ ಗೊತ್ತಿಲ್ಲ. ಇವರು ಮಾತಾಡಲ್ವಾ? ಏನು ಮಾತಾಡಲ್ಲ ಸರ್, ನೋಡ್ತಾರೆ ನಗ್ತಾರೆ, ನೋಡ್ತಾರೆ ನಗ್ತಾರೆ, ಓಕೆ ಅಂತಾರೆ, ಇನ್ನೊಂದು ಚೂರು ಅಂತಾರೆ. ಅವರ ಅಣ್ಣ ಇಬ್ರು ಮಾತಾಡೋದೆ ಒಳ್ಳೆ ಕೆಲಸಗಾರರು, ಇಬ್ರು ತುಂಬ ಒಳ್ಳೆ ಕೆಲಸಗಾರ. ಇವರು ಮಾತು ತುಂಬ ಕಮ್ಮಿ ಸರ್, ಮಾತು ತುಂಬ ಕಮ್ಮಿ. ಸಿಟ್ಟು ಬಂತಂದ್ರೆ ಆರ್ಟಿಸ್ಟ್ಗಳಿಗೆ ಹೇಳ್ತಾರೆ, ನೀವು ಆರ್ಟಿಸ್ಟ್ಗೆ ಹೇಳ್ಬೇಡಿ ಸರ್, ನಾನು ಹೇಳ್ತೀನಿ ಅಂದರೆ ಏನು ಸರ್ ನಾವು ಹೇಳಿದ್ದು ಕೇಳಲ್ಲ ಅಂದ್ರೆ ಇನ್ನೇನು ಕೇಳ್ಬೇಕು ಸರ್. ಕೆಲವು ಸಲ ಮಾತ್ರ ಹೇಳ್ತಾರೆ, ಬಟ್ ಒಳ್ಳೆ ಕೆಲಸಗಾರ. ಓಕೆ. ಆಮೇಲೆ ಕೆಲವೊಬ್ಬರು ಡೈರೆಕ್ಟ್ರಿಗೆ ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೆ ಮುನ್ಸ್ಕೊಳ್ಳೋದು ಹಾಗೆ ಮಾಡ್ತಾರಲ್ಲ, ಇವ್ರು ಮನುಷ್ಯನ ಮುನ್ಸ್ಕೊಳ್ಳಲ್ಲ ಗೊತ್ತಿಲ್ಲ, ಅದು ಗೊತ್ತಾಗಲ್ಲ ಸರ್, ಅಷ್ಟು ಸೌಮ್ಯವಾಗಿರ್ತಾರೆ. ಇಂಥವ್ರು ಡೈರೆಕ್ಟ್ರಿಗೆ ಒಂಥರ ಒಂದು ಮಿಡ್ಲಾಗಿರ್ತಾರಲ್ಲ ನಾವು ಮಧ್ಯಮ. ಈ ತುಂಬ ಸೂಪರ್ ಹಿಟ್ ಡೈರೆಕ್ಟರ್ ಅಂತಾರೆ, ಅದು ಒಂಥರ ಅವ್ರು ಹೇಗಾದ್ರೂ ಮಾಡಿಸ್ಕೊತಾರೆ. ಈಗೊಂದು ಓಕೆ ಗಂಗಾ ಕಾವೇರಿಗೆ ಹೊರಟಿದ್ದೀರ ಹಾಗೆ ಇವರು ಮಧ್ಯಮ ನಮ್ದೇನು ನಿರ್ದೇಶಕರು ಇರ್ತಾರಲ್ಲ ಒಂಥರ ಒಂದು ಲೆವೆಲ್ಗೆ, ಅಂಥವ್ರಿಗೆ ತುಂಬಾ ಅನುಕೂಲ ಇಂಥ ಇವರು DOP ಇದ್ರೆ ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಒಪ್ಕೊಳ್ತಿದ್ದಾರೆ. ಮಹಾದೇವಿ ಅಂದ್ರೆ ಮಹಾದೇವಿನೇ ಕರ್ಕೊಂಡು ಬಂದಂಗಿದೆ ಅಂತ ಕರಿತಿದ್ದಾರೆ. ಹೇಳಿ ಸ್ವಾಮೀಜಿಗಳ ಕಾಲಿಗೆ ಬೀಳುವಾಗ ಇವರ ಕಾಲಿಗೆ ಬೀಳುತ್ತೆ ಅಂತ ಹೇಳಿದ್ರೆ 100% ಎಲ್ಲ ಫುಲ್ ಸರ್ ಲೈನ್ ನಿಂತುಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದ್ರು ಎಲ್ಲರೂ, ದೊಡ್ಡವ್ರು ಚಿಕ್ಕವ್ರು ಹಿರಿಯರು ಅವ್ರು ಇವ್ರು ಅನ್ನೋದು ಎಲ್ಲರೂ ಅವ್ರು ಹೇಳ್ತಿದ್ದಾರೆ. ನಾನು ನಟಿ ನಾನು ಬಿಡಬೇಡಿ ಅಂತ ಹೇಳ್ತಾರೆ, ಇಲ್ಲ ನಾವು ಮಹಾದೇವಿಗೆ ಕಾಣಿಸ್ತಿದ್ದೆ ಅಂತ ದಂಡ ಪ್ರಣಾಮನೆ. ಇದು ನಿಮಗೆ ಒಳ್ಳೆ ಇಂಟರ್ವ್ಯೂ.